2025 ಅಂತ್ಯವಾಗ್ತಾ ಇದೆ. 2026 ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷಕ್ಕೂ ಮುನ್ನ ಪೊಲೀಸರು ಅತಿ ದೊಡ್ಡದಾದಂತಹ ಒಂದು ಭೇಟಿಯನ್ನ ಆಡಿದ್ದಾರೆ ಬೆಂಗಳೂರಿನಲ್ಲಿ. ಹೊಸ ವರ್ಷಕ್ಕೂ ಮುನ್ನ ಅತಿ ದೊಡ್ಡ ಬೇಟೆ. ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಗಳು ಸೀಸ್. ಬೆಂಗಳೂರಿನಿಂದಲೇ ಹೊರ ರಾಜ್ಯಕ್ಕೂ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತ ಹಾಗಾದ್ರೆ? 3 ಫ್ಯಾಕ್ಟರಿಗಳಿಂದ ಹೊರ ರಾಜ್ಯಗಳಿಗೆ ಪೂರೈಕೆ ಆಗ್ತಾ ಇತ್ತು ಡ್ರಗ್ಸ್. ಬರೋಬ್ಬರಿ 55.88 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ. ಮಹಾರಾಷ್ಟ್ರ ಎಎನ್ಟಿಎಫ್ನಿಂದ ಸೀಸ್ ಮಾಡಲಾಗಿದೆ. ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಜೊತೆ 4ರನ್ನ ಅರೆಸ್ಟ್ ಮಾಡಲಾಗಿದೆ. ಆರ್ಜೆ ಈವೆಂಟ್ ಹೆಸರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿರುವಂತದ್ದು. ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹದಿಂದ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಬಂಧಿತರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ನೋಡಿ, ಕಳೆದ ಜುಲೈನಲ್ಲಿ ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕಾ ಘಟಕವನ್ನ ಪತ್ತೆ ಮಾಡಿ 390 ಕೋಟಿ ರೂಪಾಯಿ ಮೌಲ್ಯದ 192 ಕೆಜಿ ಮೆಫೆಡ್ರೋನ್ ಡ್ರಗ್ಸ್ ವಶಕ್ಕೆ ಪಡೆದುಕೊಂಡಿರತಕ್ಕಂತ ಮಹಾರಾಷ್ಟ್ರ ಪೊಲೀಸರು ಇದೀಗ ಬೆಂಗಳೂರಿನ 3 ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. 55.88 ಕೋಟಿ, ಹತ್ತತ್ರ 56 ಕೋಟಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4ರನ್ನ ಬಂಧನ ಮಾಡಲಾಗಿದೆ. ಹಾಗೆ ತನಿಖೆಯನ್ನ ಕೂಡ ಮುಂದುವರೆಸಿದ್ದಾರೆ. ಮಹಾರಾಷ್ಟ್ರದ ಮಾದಕ ದ್ರವ್ಯ ನಿಗ್ರಹ ಕಾರ್ಯಪಡೆ ಎಎನ್ಟಿಎಫ್ ಕೊಂಕಣ ವಿಭಾಗದ ಅಧಿಕಾರಿಗಳು ಇದೇ ಡಿಸೆಂಬರ್ 21ನೇ ತಾರೀಕಿನಂದು ಮುಂಬೈನಲ್ಲಿ ದಾಳಿಯನ್ನ ನಡೆಸಿ 1.5 ಕೋಟಿ ರೂಪಾಯಿ ಮೌಲ್ಯದ 1.5 ಕೆಜಿ ಮಾದಕ ದ್ರವ್ಯವನ್ನ ವಶಕ್ಕೆ ಪಡಿಸಿಕೊಂಡಿದ್ರು. ಇನ್ನು ಅಬ್ದುಲ್ ಖಾದಿರ್ ಶೇಖ್ ಎಂಬುವರನ್ನ ಕೂಡ ಬಂಧಿಸಿದ್ರು. ಹಾಗೆ ಆತ ನೀಡಿದಂತಹ ಮಾಹಿತಿಯ ಆಧಾರದ ಮೇರೆಗೆ ಬೆಳಗಾವಿ ಮೂಲದ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ನನ್ನ ಕೂಡ ಬಂಧನ ಮಾಡಲಾಗಿದೆ. ಆತನ ವಿಚಾರಣೆಗೆ ಒಳಪಡಿಸಿದಾಗ ಬೆಂಗಳೂರಿನಲ್ಲೂ ಕೂಡ ಈ ರೀತಿಯ 3 ಫ್ಯಾಕ್ಟರಿಗಳು ಇರೋದು ಬಹಿರಂಗ ಆಗಿರುವಂತದ್ದು. ಬೆಂಗಳೂರಿನಲ್ಲೂ ಕೂಡ ಮಾದಕ ವಸ್ತು ತಯಾರು ಮಾಡ್ತಾ ಇದ್ದಂತಹ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾನೆ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್. ಹೀಗಾಗಿ ಬೆಂಗಳೂರಿನ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು, ಸೀಸ್ ಕೂಡ ಮಾಡಲಾಗಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗಾದ್ರೆ ಈ ಕುರಿತಂತೆ ಇನ್ನು ಏನೆಲ್ಲ ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ. ಬೆಂಗಳೂರಿನ 3 ಕಡೆ ಇದ್ದ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಲಾಗಿದೆ. ಹೊರಮಾವು, ಯರಪ್ಪನಹಳ್ಳಿ, ಕಣ್ಣೂರಿನಲ್ಲಿ ಫ್ಯಾಕ್ಟರಿ ಇತ್ತು. ಇದೇ ಡಿಸೆಂಬರ್ 26ರಂದು ಮಹಾರಾಷ್ಟ್ರದಲ್ಲಿ ಎಎನ್ಟಿಎಫ್ ದಾಳಿಯನ್ನ ಕೂಡ ನಡೆಸಿತ್ತು. ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳಿಂದ ಫ್ಯಾಕ್ಟರಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಅಂದು ಅಬ್ದುಲ್ ಖಾದರ್ ಶೇಖ್ ಎಂಬಾತನ ಬಂಧನ ಮಾಡಲಾಗಿತ್ತು. ಅಬ್ದುಲ್ ವಿಚಾರಣೆಯ ವೇಳೆ ಪ್ರಶಾಂತ್ ಹೆಸರು ಬಹಿರಂಗವಾಗಿದೆ. ಹಾಗಾದ್ರೆ ಪ್ರಶಾಂತ್ ಯಾರು? ಬೆಳಗಾವಿ ಮೂಲದ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಮಾಹಿತಿಯನ್ನ ಆಧರಿಸಿದಂತಹ ಬೆಂಗಳೂರಿನಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಎಎನ್ಟಿಎಫ್ ತಂಡ ರಾಜಸ್ಥಾನದ ಸೂರಜ್ ರಮೇಶ್ ಯಾದವ್ ಮತ್ತು ಮಲ್ಕಾನ್ ರಾಮಲಾಲ್ ಬಿಷ್ಣೋಯ್ ಬಂಧನ ಮಾಡಲಾಗಿರುವಂತದ್ದು. ನೋಡಿ, ಮಹಾರಾಷ್ಟ್ರದ ಮಾದಕ ದ್ರವ್ಯ ನಿಗ್ರಹ ಕಾರ್ಯಪಡೆ ಎಎನ್ಟಿಎಫ್ ಕೊಂಕಣ ವಿಭಾಗದ ಅಧಿಕಾರಿಗಳು ಡಿಸೆಂಬರ್ 21ರಂದು ಮುಂಬೈನಲ್ಲಿ ದಾಳಿಯನ್ನ ನಡೆಸ್ತಾರೆ. ದಾಳಿಯನ್ನ ನಡೆಸಿ ಅಂದು 1.5 ಕೋಟಿ ರೂಪಾಯಿ ಮೌಲ್ಯದ 1.5 ಕೆಜಿ ಮಾದಕ ದ್ರವ್ಯಗಳನ್ನ ವಶ ಕೂಡ ಪಡಿಸಿಕೊಳ್ತಾರೆ. ಹಾಗೆ ಅಬ್ದುಲ್ ಖಾದಿರ್ ಶೇಖ್ ಎಂಬುವರನ್ನ ಆ ಒಂದು ಪ್ರಕರಣದಲ್ಲಿ ಬಂಧನ ಮಾಡಲಾಗುತ್ತೆ. ಆತನಿಂದ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ಆತ ನೀಡಿದಂತಹ ಮಾಹಿತಿಯ ಆಧಾರದ ಮೇರೆಗೆ ಕರ್ನಾಟಕದಲ್ಲಿರುವಂತಹ ಬೆಳಗಾವಿ ಮೂಲದ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ನನ್ನ ಕೂಡ ಬಂಧನ ಮಾಡಲಾಗುತ್ತೆ. ಆತನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಬೆಂಗಳೂರಿನಲ್ಲಿ ಇರತಕ್ಕಂತ ಫ್ಯಾಕ್ಟರಿಗಳ ಬಗ್ಗೆ ಆತ ಮಾಹಿತಿಯನ್ನ ನೀಡಿರುವಂತದ್ದು. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಇದೆ ಹಾಗಾದ್ರೆ ಈ ಡ್ರಗ್ಸ್ ಫ್ಯಾಕ್ಟರಿಗಳು? ಹೊರಮಾವು, ಯರಪ್ಪನಹಳ್ಳಿ, ಕಣ್ಣೂರಿನಲ್ಲಿ ಫ್ಯಾಕ್ಟರಿ ಇರುವಂತದ್ದು. ಹೀಗಾಗಿ ಈ ಹೊರಮಾವು, ಯರಪ್ಪನಹಳ್ಳಿ, ಕಣ್ಣೂರಿನಲ್ಲಿ ಇರ್ತಕ್ಕಂಥ ಫ್ಯಾಕ್ಟರಿಗಳ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಹಾಗೆ ಅಲ್ಲಿರ್ತಕ್ಕಂಥ ಒಂದು ಮಾದಕ ದ್ರವ್ಯಗಳನ್ನ ಸೀಸ್ ಮಾಡಲಾಗಿದೆ. 55.88 ಕೋಟಿ ಅಂದ್ರೆ 56 ಕೋಟಿ ಮೌಲ್ಯದ ಮಾದಕ ದ್ರವ್ಯಗಳನ್ನ ವಶಪಡಿಸಿಕೊಳ್ಳಲಾಗಿರುವಂತದ್ದು. ಎಎನ್ಟಿಎಫ್ ತಂಡ ದಾಳಿಯನ್ನ ನಡೆಸಿದೆ. ಈ ಕುರಿತಂತೆ ಅಬ್ದುಲ್ ಖಾದರ್ ಶೇಖ್ ಹಾಗೆ ಬೆಳಗಾವಿ ಮೂಲದ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಹಾಗೆ ಈತನ ಮಾಹಿತಿಯನ್ನ ಆಧರಿಸಿದ ನಂತರ ಇದೀಗ ರಾಜಸ್ಥಾನದ ಸೂರಜ್ ರಮೇಶ್ ಯಾದವ್ ಮತ್ತು
ಮಲ್ಕಾನ್ ರಾಮ್ಲಾಲ್ ಬಿಷ್ಣೋಯ್ ಎಂಬಾತನನ್ನ ಬಂಧನ ಕೂಡ ಮಾಡಲಾಗಿರುವಂತದ್ದು. ಎಸ್, ಇದೇ ಕುರಿತಂತೆ ಮತ್ತೊಂದು ಅಪ್ಡೇಟಿಂಗ್ ಕೂಡ ಬರ್ತಾ ಇದೆ. ಎಸ್, ಬೆಂಗಳೂರಿನಲ್ಲೇ ಇವೆ 3 ಡ್ರಗ್ಸ್ ಫ್ಯಾಕ್ಟರಿಗಳು. ಬಾಗಲೂರು, ಕೊತ್ತನೂರು, ಅವಲಹಳ್ಳಿಯಲ್ಲಿ ಫ್ಯಾಕ್ಟರಿಗಳು ಇರುವಂತದ್ದು. ಫ್ಯಾಕ್ಟರಿ ನಂಬರ್ 1 ಬಾಗಲೂರಿನ ಸ್ಪಂದನ ಲೇಔಟ್ ಕಾಲೋನಿಯಲ್ಲಿ ಇರುವಂತದ್ದು. ಫ್ಯಾಕ್ಟರಿ ನಂಬರ್ 2 ಕೊತ್ತನೂರಿನ ಎನ್ಜಿ ಗೊಲ್ಲಹಳ್ಳಿ ಪ್ರದೇಶದಲ್ಲಿ ಇದೆ. ಆರ್ಜೆ ಈವೆಂಟ್ ಎಂಬ ಹೆಸರಿನಲ್ಲಿದ್ದಂತಹ ಕಾರ್ಖಾನೆ ಇದಾಗಿದೆ. ಹಾಗೆ ಫ್ಯಾಕ್ಟರಿ ನಂಬರ್ 3 ಆವಲಹಳ್ಳಿಯ ಯರಪ್ಪನಹಳ್ಳಿ ಮನೆಯನ್ನ ಗೋದಾಮ್ ಮಾಡಿಕೊಂಡು ಡ್ರಗ್ಸ್ ಅನ್ನ ಸಂಗ್ರಹಣೆ ಮಾಡಿಡಲಾಗಿತ್ತು. ಇಲ್ಲಿ ಹಾರ್ಡ್ವೇರ್ ಗೋಡೌನ್ ಆಗಿತ್ತು ಡ್ರಗ್ಸ್ ಫ್ಯಾಕ್ಟರಿ. ಮಾರ್ವಾಡಿ ಸುರೇಶ್ಗೆ ಸೇರಿದಂತಹ ಡ್ರಗ್ಸ್ ಫ್ಯಾಕ್ಟರಿ ಇದಾಗಿತ್ತು. ಸುರೇಶ್ಗೆ ಸೇರಿದಂತಹ ಡ್ರಗ್ಸ್ ಸ್ಟೋರೇಜ್ ಮನೆ ಇದಾಗಿತ್ತು. ಕೆಲ ತಿಂಗಳ ಹಿಂದೆ ಮನೆಯನ್ನ ಖಾಲಿ ಮಾಡಿದ್ದ ಈ ಸುರೇಶ್ ಮನೆ ಖಾಲಿ ಮಾಡ್ತಾ ಇದ್ದಂತೆ ಡ್ರಗ್ಸ್ ಸ್ಟೋರೇಜ್ ಅನ್ನ ಮಾಡಲಾಗ್ತಾ ಇತ್ತು. ಇನ್ನೇನು ಹೊಸ ವರ್ಷ ಬರ್ತಾ ಇದೆ, ಹೀಗಾಗಿ ಹೊಸ ವರ್ಷಕ್ಕೆ ಡ್ರಗ್ಸ್ ಸಪ್ಲೈ ಮಾಡೋಕೆ ಎಲ್ಲಾ ಸಿದ್ಧತೆಯನ್ನ ಕೂಡ ನಡೆಸಿದ್ರು. ಎಸ್, ಬೆಂಗಳೂರಿನಲ್ಲಿ ಪ್ರಶಾಂತ್ ನಡೆಸ್ತಾ ಇದ್ದಂತಹ 3 ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ದಾಳಿಯನ್ನ ನಡೆಸಿದಂತಹ ಎಎನ್ಟಿಎಫ್ ತಂಡ 17 ಕೆಜಿ ದ್ರವ ಮೆಫೆಡ್ರೋನ್ ಹಾಗೆ 4.10 ಕೆಜಿ ಘನ ಮೆಫೆಡ್ರೋನ್ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆಯಾಗಿ ಇವುಗಳ ಮೌಲ್ಯ 55.88 ಕೋಟಿ ರೂಪಾಯಿ ಆಗಿರುವಂತದ್ದು. ಹಾಗೆ ದಂಧೆಯನ್ನ ನಡೆಸ್ತಾ ಇದ್ದಂತಹ ಪ್ರಶಾಂತ್ ಪಾಟೀಲ್ ಮತ್ತು ರಾಜಸ್ಥಾನ ಮೂಲದ ಸೂರಜ್ ರಮೇಶ್ ಯಾದವ್ ಮತ್ತು ಮಲ್ಕನ್ ರಾಮ್ಲಾಲ್ ಬಿಷ್ಣೋಯ್ ಇವರಿಬ್ಬರನ್ನ ಕೂಡ ಬಂಧನ ಮಾಡಲಾಗಿದೆ. ಈ ಕುರಿತಂತೆ ತನಿಖೆಯನ್ನ ಕೂಡ ಮುಂದುವರಿಸಲಾಗಿರುವಂತದ್ದು. ಹಾಗಾದ್ರೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಇತ್ತು ಈ 3 ಫ್ಯಾಕ್ಟರಿಗಳು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ನೋಡಿ, ಬಾಗಲೂರಿನ ಸ್ಪಂದನ ಲೇಔಟ್ ಕಾಲೋನಿಯಲ್ಲೂ ಕೂಡ ಒಂದು ಫ್ಯಾಕ್ಟರಿ ಇರುವಂತದ್ದು. ಈ ಫ್ಯಾಕ್ಟರಿನಲ್ಲೂ ಕೂಡ ಇಂತಹ ಮಾದಕ ದ್ರವ್ಯಗಳನ್ನ ಸಂಗ್ರಹ ಮಾಡಿಟ್ಕೊಂಡು ಡ್ರಗ್ಸ್ ಅನ್ನ ತಯಾರು ಮಾಡ್ತಾ ಇದ್ರು. ಇನ್ನ ಕೊತ್ತನೂರಿನ ಎನ್ಜಿ ಗೊಲ್ಲಹಳ್ಳಿ ಪ್ರದೇಶದಲ್ಲೂ ಕೂಡ ಒಂದು ಫ್ಯಾಕ್ಟರಿ ಇದೆ. ಹಾಗೆ ಆರ್ಜೆ ಈವೆಂಟ್ ಎಂಬ ಹೆಸರಿನಲ್ಲಿ ಈ ಒಂದು ಕಾರ್ಖಾನೆಯನ್ನ ನಡೆಸ್ತಾ ಇದ್ರು. ಅದನ್ನ ಹೊರತುಪಡಿಸಿ ಫ್ಯಾಕ್ಟರಿ ನಂಬರ್ 3 ಎಲ್ಲಿತ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಅವಲಹಳ್ಳಿಯ ಯರಪ್ಪನಹಳ್ಳಿಯ ಒಂದು ಮನೆಯಲ್ಲಿ ಇತ್ತು. ಈ ಮನೆಯನ್ನ ಸಂಪೂರ್ಣವಾಗಿ ಈ ಡ್ರಗ್ಸ್ ಸಂಗ್ರಹ ಮಾಡುವಂತಹ ಒಂದು ದಾಸ್ತಾನು ಕೊಠಡಿಯನ್ನಾಗಿ ಮಾಡಿದ್ರು. ಎಸ್, ಮಾರ್ವಾಡಿ ಸುರೇಶ್ಗೆ ಸೇರಿದಂತಹ ಡ್ರಗ್ಸ್ ಫ್ಯಾಕ್ಟರಿ ಇದಾಗಿದೆ. ಇದೀಗ ಹೊಸ ವರ್ಷದ ಸಂದರ್ಭದಲ್ಲಿ ಒಂದು ಭರ್ಜರಿ ಭೇಟಿಯನ್ನ ಆಡಿರುವಂತದ್ದು. ಹಾಗೆ ತನಿಖೆಯನ್ನ ಕೂಡ ಮುಂದುವರಿಸಲಾಗಿರುವಂತದ್ದು.